ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಫಸ್ಟ್ ವಿಡಿಯೋ ಮಾಡ್ತಾಯಿದ್ದೀನಿ. ನಾವು ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ದೋ, ಅದು ವಿಡಿಯೋ ಮಾಡಿ ಹಾಕಿದ್ದೀನಿ. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾವು ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ವಿ, ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ವಿ. ನೋಡಿ 11:30 ಆಗಿತ್ತು. ಆವಾಗ ನಾವು ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಒಂದು ಬಸ್ಸು ಇಲ್ಲ, ಫುಲ್ಲು ರಶ್ಶು ಮತ್ತು ಮಳೆನೂ ಇತ್ತು. ಹಂಗಾಗಿ ವೆಯ್ಟ್ ಮಾಡ್ತಾಯಿದ್ವಿ. ಯಾವ ಬಸ್ಸು ನಿಲ್ಲಿಸ್ತಾ ಇರಲಿಲ್ಲ, ಫುಲ್ ರಶ್ ಆಗಿತ್ತು, ಮಳೆ ಇತ್ತಲ್ಲ ಅದಕ್ಕೋಸ್ಕರ. ಇವಾಗ ಒಂದು ಬಸ್ ಸಿಕ್ತು, ಅದಕ್ಕೆ ಹೋಗ್ತಾ ಇದ್ವಿ. ಅದು ಡೈರೆಕ್ಟು ಧರ್ಮಸ್ಥಳ ಸಿಗಲಿಲ್ಲ ನಮಗೆ, ಅದಕ್ಕೆ ಹಾಸನ ಬಸ್ ಸಿಕ್ತು. ಅದಕ್ಕೆ ಹಾಸನ್ಗೆ ಹೋಗ್ಬಿಟ್ಟು ಅಲ್ಲಿಂದ ಬೇರೆ ಬಸ್ ಬಂದರೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಅದು ಫುಲ್ ರಶ್ ಇತ್ತು. ಅಲ್ಲೊಬ್ರು ಇಲ್ಲೊಬ್ರು ಕೂತಿದ್ದು. ಅಮ್ಮನೂ ಬಂದಿದ್ದರು ಜೊತೇಲಿ. ಅಮ್ಮ ಹಿಂದೆ ಸೀಟಲ್ಲಿ ಕೂತಿದ್ದಾರೆ, ನಾನೊಂದು ಸೀಟಲ್ಲಿ ಕೂತಿದ್ದೀನಿ, ಅಪ್ಪ ಮಕ್ಕಳು ಒಂದು ಸೀಟಲ್ಲಿ ಕೂತಿದ್ದಾರೆ. ಪರಿಣಿತಿ ಸುಮ್ಮನೆ ಇರ್ತಿಲ್ಲ. ಅಮ್ಮ ಕೊಡು ಫೋನ್ ಕೊಡು ಅಂತ ಎಲ್ಲ ಕಿತ್ಕೊತಾ ಇದ್ಲು ಫೋನ್ನ. ನೋಡಿ ಇವಾಗ ಬಂದು ಧರ್ಮಸ್ಥಳ ಹಾಸನ್ಗೆ ಹೋಗಿ ಅಲ್ಲಿಂದ ಬಸ್ ಚೇಂಜ್ ಮಾಡ್ಕೊಂಡು ಧರ್ಮಸ್ಥಳಕ್ಕೆ ಬಂದು ಬೆಳಗಿನ ಜಾವ 7:30 ಆಗಿತ್ತು ನಾವು ಬಂದಾಗ. ನೋಡಿ ಇವಾಗ ಹೋಗ್ತಾ ಇದ್ದೀವಿ, ರೂಮ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಫುಲ್ ಎಲ್ಲ ಖಾಲಿ, ಯಾವುದು ರೂಮ್ಗಳು ಖಾಲಿ ಇಲ್ಲ ಅಂತ ಹೇಳಿ ಹೇಳ್ತಾಯಿದ್ರು. ಹಂಗೆ ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ತುಂಬ ವರ್ಷ ಆಗಿತ್ತು ಹೋಗಿ. ನನ್ನ ಮಗ 2 ವರ್ಷ ಇರುವಾಗ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದು. ಅದು ಬಿಟ್ಟರೆ ಇವಾಗಲೇ ಹೋಗ್ತಾ ಇರೋದು. ಇವಾಗ ಹೋಗ್ತಾ ಇದ್ದೀವಿ, ನಡ್ಕೊಂಡು ಹೋಗ್ತಾ ಇದ್ದೋ ಅಲ್ಲಿ ತನಕ ರೂಮ್ ನೋಡೋಣ ಅಂಥೇಳಿ. ಅಲ್ಲೋಳು ಬಿಡ್ತಾಳೆ, ಎತ್ಕೊಳ್ಳಿ ಅಂತೇಳಿ ಅವರಪ್ಪ ಹೆಗ್ಲ ಮೇಲೆ ಕೂರಿಸ್ಕೊಂಡು ಬರ್ತಾಯಿದ್ರು ಬ್ಯಾಗ್ ಇಟ್ಕೊಂಡು. ಅವಳಾದ್ರೆ ಅವರಪ್ಪನ ಬಿಡೋದೇ ಇಲ್ಲ, ತುಂಬ ಇಷ್ಟಪಡ್ತಾಳೆ ಅವರಪ್ಪನ್ನ. ನೋಡಿ ನಮ್ಮ ಜೊತೆ ಬಾ ಅಂದರೆ ಬರಲಿಲ್ಲ, ಅವರಪ್ಪನ ಜೊತೆ ಹೋಗ್ತಾ ಇದ್ದಾಳೆ. ಮುಡಿ ಕೊಡೋಣ ಅಂತ ಹೋಗಿದ್ದೀವಿ, ಪರಿನಿಧಿ ಒಬ್ಳು ಕೊಡೋಣ ಅಂತ. ನೋಡಿ ಮಂಜುನಾಥ ಸ್ವಾಮಿ ದೇವಸ್ಥಾನ ತುಂಬ ಖುಷಿಯಾಯಿತು ನೋಡಿ. ಅಷ್ಟೊಂದು ಏನು ರಶ್ ಇರಲಿಲ್ಲ, ನಾರ್ಮಲಾಗಿತ್ತು, ಜನಗಳು ಪರವಾಗಿರಲಿಲ್ಲ. ಅಲ್ಲಿ ಹಸುಗಳೆಲ್ಲ ಸಾಕಿದ್ದಾರೆ ನೋಡಿ ತುಂಬ ಖುಷಿಯಾಯಿತು. ನೋಡಿರಲಿಲ್ಲ, ಅವಾಗೆಲ್ಲ ಇರಲಿಲ್ಲ ಈ ಥರ. ಇವಾಗ ಒಂಥರ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಫೆಸಿಲಿಟೀಸು ಚೆನ್ನಾಗಿದೆ ಇವಾಗ. ಏನೋ ಒಂಥರ ಖುಷಿಯಾಯಿತು ಧರ್ಮಸ್ಥಳಕ್ಕೆ ಹೋಗಿ. ಮತ್ತೆ ಹೋಗಬೇಕು ಅಂತ ಅನ್ನಿಸ್ತು, ಅಷ್ಟು ಖುಷಿಯಾಯಿತು. ನೀಟ್ನೆಸ್ಸೇ ಅಲ್ಲಿ ಏನೇ ಆದರೂ ತುಂಬ ಚೆನ್ನಾಗಿದೆ. ನೋಡಿ ರೂಮ್ ಕಡೆ ಹೋಗ್ತಾ ಇದ್ದೀವಿ, ರೂಮ್ ಮಾಡೋಣ ಅಂತೇಳಿ. ನೋಡಿ ಅವಳು ಸುಮ್ಮನೆ ಇರ್ತಾನೆ ಇಲ್ಲ ಅವರಪ್ಪನ ಜೊತೆ. ಇವಾಗ ನೋಡಿ ಮುಡಿ ಕೊಡೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ರಶ್ ಇರಲಿಲ್ಲ, ಫುಲ್ಲು ಲೈನು. ಆವಾಗ ಫುಲ್ಲು ರಶ್ ಇದ್ದಾಗ ಹೆಂಗೆ ಇದು ಮಾಡಬೇಕು ಆ ಥರ ಹಾಕಿದ್ದಾರೆ. ನೋಡಿ ಅವಳು ಅಳ್ತಾ ಇದ್ದಾಳೆ, ಅವರಪ್ಪ ಎತ್ಕೊಂಡಿಲ್ಲ ಅಂತೇಳಿ. ನಮ್ಮ ಜೊತೆನೂ ಬರ್ತಾರೆ ನೋಡಿ, ಅವರಪ್ಪನೇ ಬೇಕು ಲಾಸ್ಟ್ಗೂ ಎತ್ಕೊಂಬರ್ತಾವ್ರೆ. ಎಷ್ಟು ಹೇಳಿದ್ರೆ ನಮ್ಮ ಜೊತೆ ಬರಲೇ ಇಲ್ಲ ಅವಳು. ಹಂಗೆ ಹೋಗ್ತಾ ಇದ್ವಿ, ತುಂಬ ದೂರ ಒಳಗಡೆ ನಡ್ಕೊಂಡು ಹೋಗಬೇಕು. ಇಲ್ಲಿ ಏನೋ ರಸೀದಿ ತೊಗೊಂಡು ಅದೇ ಮುಡಿ ಕೊಡೋದಕ್ಕೆ ಒಬ್ರಿಗೆ 20 ರೂಪೀಸು. ನನ್ನ ಮಗ ಬೇಡ ಅಂತೇಳಿ ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡಿದ್ದ, 2-3 ಡೇಸ್ ಆಗಿತ್ತು ಅಷ್ಟೇ. ನಾನು ಇರಲಿ, ಅವನಿಗೆ ವೈಟ್ ಕೂದಲು ಬಂದುಬಿಟ್ಟಿತ್ತು, ಅದಕ್ಕೆ ಮಾಡಿಸೋಣ ಅಂತೇಳಿ ಇಬ್ಬರಿಗೂ ತೊಗೊಂಡು 20 ತೊಗೊಂಡ್ರು. ಮತ್ತು ಮುಂದೆ ಬಂದರು, ಅಲ್ಲೂ ಟಿಕೆಟ್ ತೊಗೊಂಡ್ರು. ಇಲ್ಲಿ ನೋಡಿ ಆ ಲೈನ್ಗೆ ಅಲ್ಲಿ ನಂಬರ್ ಕೊಟ್ಟಿರ್ತಾರೆ ನೋಡಿ, ಈ ಥರ ಇದೆಯಲ್ಲ, ಅಲ್ಲಿ ನಂಬರ್ ಕೊಟ್ಟಿರ್ತಾರೆ. ಆ ಲೈನಿಗೆ ಯಾರು ಬರ್ತಾರೆ ಅವ್ರಿಗೆ ಮಾತ್ರ ಅಲ್ಲಿ ಹೇರ್ ಕಟ್ ಮಾಡೋದು. ಒಂಥರ ಸೆಕ್ಷನ್ ಥರ ಮಾಡಿದ್ದಾರೆ, ಫಸ್ಟು ಆಮೇಲೆ ಸೆಕೆಂಡು ಆ ಥರ ನಂಬರ್ ವೈಸು. ನೋಡಿ ಈ ಥರನೂ ಏನೋ ಅಂತಾರೆ, ಮುಡಿ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ ನೋಡಿ. ಅವ್ರು ಎಷ್ಟು ಈಸಿ ವೇಲಿ ಮಾಡಿದ್ರು ಅಂದರೆ, ಕೂದಲು 3 ಕಡೆ ಕಟ್ಬಿಟ್ಟು ಫುಲ್ ಒಂದೇ ಕಡೆ ಇದು ಮಾಡಿಬಿಟ್ರು. ನಾವು ಅಂದ್ಕೊಂಡು ಒಂದು ಸೈಡಿಂದ ಮಾಡ್ತಾರೆ ಅಂತ. ನೋಡಿ ಎಷ್ಟು ಈಸಿ
ಮತ್ತು ಅವಳು ಅಳ್ಳೇ ಇಲ್ಲ, ಸುಮ್ಮನೆ ಕೂತಿರೋದು ಪರಿಣಿತಿ, ಸ್ವಲ್ಪನೂ ಅಳ್ಳಿಲ್ಲ. ಪಕ್ಕದಲ್ಲಿ ಹುಡುಗಿ ಅಳ್ತಾ ಇದ್ಲು, ಫುಲ್ಲು ಬಡ್ಕೊತಾ ಇದ್ಲು. ಮತ್ತು ಅಲ್ಲಿ ವೀಡಿಯೋನೂ ಮಾಡೋಕ್ಕೆ ಕೊಡಲ್ಲ, ನಾನು ಸುಮ್ಮನೆ ಕಾಣ್ದಂಗೆ ಮಾಡಿದೆ. ಅವರು ವೀಡಿಯೋ ಮಾಡೋಂಗಿಲ್ಲ ಆಫ್ ಮಾಡಿ ಅಂತ ಹೇಳ್ತಿದ್ರು. ಇರಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಮಾಡಿದೆ ಅಷ್ಟೇ. ನೋಡಿ ಅವಳು ಸುಮ್ಮನೆ ಮಾಡಿಸ್ಕೊತಾಳೆ, ಅದು ಏನು ಖುಷಿನೋ ಅಮ್ಮ ಏರ್ ಕಟ್ ಮಾಡಿಸು ಅಂತಿಲ್ಲ. ನೋಡಿ ಎಷ್ಟು ನಗ್ತಾ ಇದ್ದಾಳೆ. ಅಲ್ಲೂ ಅವ್ರ ಅಪ್ಪ ಬೇಕು ಎತ್ಕೊಂಡು. ಆಮೇಲೆ ನನ್ನ ಮಗನ ಕೊಡಿಸ್ತು. ನೋಡಿ ಅವ್ನು ಬೇಡ ಅಂತ ಇರಲಿ, ದೇವಸ್ಥಾನಕ್ಕೆ ಹೋದ್ಮೇಲೆ ಹಂಗೆಲ್ಲ ಹೇಳ್ಬಾರ್ದು, ಹೇಳಿದ ಮಾತು ಕೇಳಬೇಕಂತೇಳಿ ಅವ್ನಿಗೂ ಮುಡಿ ಕೊಟ್ಟು. ನೋಡಿ ತಲೆ ಮೇಲೆ ಕೈ ಎತ್ಕೊಂಡು ನಿಂತಿದ್ದಾನೆ. ಅವ್ನ ಫೋಟೋ ವೀಡಿಯೋ ಅಂದರೆ ಆಗಲ್ಲ. ನೋಡಿ ಹೆಂಗೆ ಆಡ್ತಾ ಇದ್ದಾನೆ. ಇದು ನಾವು ಅಲ್ಲಿ ಸ್ನಾನ ಮಾಡೋಕ್ಕೆ ಹೋಗಿದ್ವಲ್ಲ ಹೊಳೆಯಲ್ಲಿ, ಅಲ್ಲಿ ಅದು ಇದು ಮಂಕಿ ಬಂದಿತ್ತು ನೋಡಿ, ಅಲ್ಲಿ ಬಂದಿತ್ತು. ನಾವು ಏನು ತೊಗೊಂಡೋಗಿರಲಿಲ್ಲ, ಹಾಕೋಣ ಅದಕ್ಕೆ ಬಾಳೆಹಣ್ಣು ಏನಾದರೂ ಕೊಡೋಣ ಅಂದರೆ. ಮತ್ತು ಅಲ್ಲಿಂದ ಬಂದು ಸ್ನಾನ ಮಾಡಿಕೊಂಡು ಮತ್ತು ದೇವಸ್ಥಾನಕ್ಕೆ. ನೋಡಿ ಇಲ್ಲಿ ತಿರುಪತಿಲಿ ಕೂಡ ಹಾಕ್ತಾರಲ್ಲ, ಆ ಥರ ಕೂಡ ಹಾಕ್ಬಿಡ್ತಾರೆ. ಇವಾಗ ಮಾಡಿದ್ದಾರೆ ಆ ಥರ, ಫಸ್ಟು ಇರಲಿಲ್ಲ. ನಾನು ಹೋಗಿರಲಿಲ್ಲ, ತುಂಬ ವರ್ಷ ಆಗಿತ್ತು, ಒಂದು 8 ವರ್ಷನೇ ಅಂದ್ಕೊಳ್ಳಿ, ಅಲ್ಲಿಂದ ಹೋಗಿರಲಿಲ್ಲ. ಇವಾಗ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಈ ಥರ ವೆಯ್ಟ್ ಮಾಡಬೇಕು, ಒಂದೊಂದು ಸೆಕ್ಷನ್ ಥರ ಇರುತ್ತೆ. ಇಲ್ಲಿ ಎಷ್ಟು ಜನ ವೆಯ್ಟ್ ಮಾಡಬೇಕು, ಆಮೇಲೆ ಡೋರ್ ಹಾಕ್ಬಿಡ್ತಾರೆ. ನೆಕ್ಸ್ಟ್ ಇನ್ನೊಂದು ಬ್ಯಾಕಲ್ಲಿದೆ, ಅಲ್ಲೂ ಇದೇ ಥರ ಇರುತ್ತೆ. ಮತ್ತು ಅಲ್ಲಿ ಮಕ್ಳಿಗೆ ಏನು ತಿಂಡಿ ಕೊಟ್ಟಿರಲಿಲ್ಲ. ಫಸ್ಟು ದೇವಸ್ಥಾನ ದರ್ಶನ ಮಾಡಿಕೊಂಡು ದೇವ್ರದ್ದು ಆಮೇಲೆ ಮಾಡೋಣ ಅಂಥೇಳಿ ಇದ್ದು. ಮತ್ತು ಅಲ್ಲಿ ಏನು ಫೆಸಿಲಿಟೀಸ್ ಇದೆ, ಹೆಂಗೆ ಮಾಡ್ತಾರೆ, ತುಲಾಭಾರ ಹೆಂಗೆ ಕೊಡ್ತಾರೆ, ಹರಕೆ ಯಾವ ಥರ ತೀರಿಸ್ಬೇಕು, ಮುಡಿ ಯಾವ ಥರ ಕೊಡಬೇಕು, ಮತ್ತು ಅಲ್ಲಿ ಏನೇನು ಸಿಗುತ್ತೆ ಎಲ್ಲನೂ ತುಂಬ ಚೆನ್ನಾಗಿ ಆ ಟಿ ವಿಲಿ ತೋರಿಸ್ತಾಯಿದ್ರು. ಅದನ್ನು ನಾವು ನೋಡ್ತಾ ಕೂತಿದ್ದು, ಸ್ವಲ್ಪ ತಿಳ್ಕೊಂಡಂಗಾಯಿತು. ಮತ್ತು ಅಲ್ಲೆಲ್ಲ ನಾವು ಹೋಗೋಕ್ಕಾಗಲ್ವಲ್ಲ, ಅವ್ರು ಹೆಂಗೆ ಮಾಡ್ತಾರೆ ಏನು ಅಂತೇಳಿ. ಹಂಗೆ ಒಂದು ಸೆಲ್ಫಿ ತೊಗೊಂಡು ನಾನು, ನಮ್ಮ ಹಸ್ಬೆಂಡು, ನಮ್ಮಮ್ಮ, ನಾನು ಎಲ್ಲ ಅಲ್ಲಿ ಸುಮ್ಮನೆ ಕೂತಿರ್ಬೇಕು. ಒಂದು 1 ಅವರ್ ಕೂತಿದ್ದು. ಮಕ್ಕಳು ಏನೇನೋ ಕೇಳಿದ್ರು, ಪಾಪ್ಕಾರ್ನು, ಐಸ್ ಕ್ರೀಮು, ಜ್ಯೂಸು ಎಲ್ಲ. ಅದನ್ನು ತೊಗೊಂಡು ತಿಂತಾಯಿದ್ರು. ಹೊಟ್ಟೆ ಹಸಿತಲ್ವ ಮಕ್ಳಿಗೂ, ನಾವೇನೋ ಇರ್ತೀವಿ, ಮಕ್ಕಳು ಇರಲ್ವಲ್ಲ. ಹಂಗೂ ನಾವು ತಿಂಡಿ ತಿನ್ಸ್ಕೊಂಬರೋಣ, ಫಸ್ಟು ದೇವ್ರ ದರ್ಶನ ಮಾಡಿ ಆಮೇಲೆ ತಿಂಡಿ ತಿನ್ನೋಣ ಅಂಥೇಳಿ ಮಕ್ಕಳಿಗೆ ಇದು ಮಾಡಿದ್ದು. ನೋಡಿ ಅವಳು ಅಷ್ಟೊತ್ತಾದ್ರೂ ತಿಂಡಿ ಕೊಡಿ ಅಂತ ಕೇಳಿಲ್ಲ. ಈ ಥರ ತಿಂಡಿಗಳು ಹೋಗುತ್ತೆ, ಅಂದರೆ ಇಡ್ಲಿ, ದೋಸೆ ಅವೆಲ್ಲ ಹೋಗಲ್ಲ. ಈ ಥರ ಪಾಪ್ಕಾರ್ನು, ಆಮೇಲೆ ಜ್ಯೂಸು, ಚಾಕ್ಲೇಟು ಎಲ್ಲ ಹೋಗುತ್ತೆ, ಅದಕ್ಕೇನು ಬರೋಲ್ಲ. ನೋಡಿ ಇವಾಗ ದರ್ಶನಕ್ಕೆ ಹೋಗ್ತಾಯಿದ್ದೀವಿ, ಬಿಟ್ಟರು ಇವಾಗ ಹೋಗ್ತಾಯಿದ್ದೀವಿ. ಫುಲ್ಲು ಒಳಗಡೆ ಇಲ್ಲಿಂದ ಹೋಗಿ ಅಲ್ಲಿಂದ ಹೋಗಿ ಫುಲ್ಲು ದೂರನೇ ಹೋಗ್ತಾಯಿದ್ರು. ಸಿಗ್ತಾನೇ ಇಲ್ಲ. ನಮಗಂತೂ ಏನು ಈ ಥರ ಮಾಡಿದ್ದಾರೆ ಇವಾಗ ಅಂದ್ಕೊಂಡು. ತುಂಬ ಚೆನ್ನಾಗಿದೆ. ತುಂಬ ರಶ್ ಇರುವಾಗ ಇದೆಲ್ಲ ಚೆನ್ನಾಗಿರುತ್ತೆ. ಈಗ ಖಾಲಿ ಇದ್ದಾಗ ಅಷ್ಟು ದೂರ ಹೋಗ್ಬೇಕಲ್ಲಪ್ಪ ನಡ್ಕೊಂಡು ಅನಿಸುತ್ತೆ. ಆದರೂ ದೇವ್ರ ದರ್ಶನ ಮಾಡೋಕ್ಕೆ ಕಾದು ಹೋದ್ರೇ ಅದಕ್ಕೆ ಒಂದು ವ್ಯಾಲ್ಯೂ ಇರೋದು, ಮತ್ತು ಒಂದು ಖುಷಿ ಇರುತ್ತೆ. ಆವಾಗ ಪೂಜೆ ಮಾಡಿಸಿದ್ರೇ. ಸಡನ್ನಾಗಿ ಬಿಟ್ಬಿಟ್ರೆ ಅಷ್ಟು ಖುಷಿ ಇರೋಲ್ಲ. ಹಿಂಗೆ ಒಂದು ಸೆಲ್ಫಿ ತೊಗೊಂಡು ಅಲ್ಲಿ ಒಳಗಡೆ ಚೆನ್ನಾಗಿತ್ತು. ದೇವ್ರ ದರ್ಶನ ಮಾಡೋದಕ್ಕೇನೋ ಒಂಥರ ಖುಷಿ ಅನಿಸುತ್ತೆ. ಆವಾಗವಾಗ ಯಾವ್ದಾದ್ರು ದೇವಸ್ಥಾನಗಳಿಗೆ ಹೋಗ್ಬೇಕು ಅನಿಸುತ್ತೆ. ನಮ್ಗೆ ಟೈಮೇ ಸಿಗೋಲ್ಲ. ಎಷ್ಟೋ ವರ್ಷದಿಂದ ಅಂದ್ಕೊಂಡಿದ್ದೆ. ಈಗೊಂದು ಅವಳಿಗೆ ಫಸ್ಟು ಮುಡಿ ಮನೆ ದೇವ್ರಿಗೆ ಕೊಟ್ಟಿದ್ದೆ, 2ನೇದು ಇಲ್ಲಿ ಕೊಡೋಣ ಅಂದ್ಕೊಂಡೆ. 2ನೇ ವರ್ಷಕ್ಕೆ ಆಗಲಿಲ್ಲ, ಅದಕ್ಕೆ ಇವಾಗ ಬಂದೆ. ನೋಡಿ ನಮ್ಮ ಹಸ್ಬೆಂಡು ಕೈ ಮುಗಿತಾ ಇದ್ದಾರೆ, ನಮ್ಮಮ್ಮ ಅನ್ನಕ್ಕೆ ನಿಂತಿದ್ದು. ಮುಂದೆ ಬರ್ತಾ ಒಂದು ಸ್ವಲ್ಪ ರಶ್ ಇತ್ತು. ಆಮೇಲೆ ಹೆಗ್ಡೆಯವ್ರು ಬಂದಿದ್ದರು. ಅವರು ಬಂದಿದ್ದಾಗನೂ ನಮಗೆ ತುಂಬ ಹೊತ್ತು ನಿಲ್ಲಿಸ್ಬಿಟ್ರಲ್ಲ, 1 ಅವರ್. ಅವರು ತುಲಾಭಾರ ಏನೋ ಕೊಡ್ತಾಯಿದ್ರು ಅಂಥೇಳಿ ನಿಲ್ಲಿಸಿದ್ರು. ಮತ್ತು ಅವ್ರು ಬಂದಾಗ ನಾವು ವೀಡಿಯೋ ಮಾಡೋಣ ಅಂದ್ರೂ ಮಾಡೋಕ್ಕೆ ಕೊಡಲಿಲ್ಲ ಅವರು. ನೋಡಿ ಈಗ ದರ್ಶನ ಮುಗಿಸ್ಕೊಂಡು ಅಲ್ಲಿ ಫೋಟೋ ತೆಗಿಯೋಕ್ಕೆ ಕೊಡಲ್ಲ. ಇವಾಗ ಊಟಕ್ಕೆ ಬಂದಿದ್ದೀವಿ. ನೋಡಿ ನನ್ನ ಮಗಳಿಗೊಂದು ಸ್ವೀಟ್ ಬೇಕಂತ ಕೂತಿದ್ದಾಳೆ. ಪ್ರಸಾದ ಬಿಡಬೇಡ ಅಂತ ಹೇಳಿದ್ದಾನೆ ನನ್ನ ಮಗ. ಎಲ್ಲ ಏನೂ ಬಿಡಬಾರ್ದು, ಎಲ್ಲ ತಿನ್ಕೋಬೇಕು ಅಂತ.
ಮಾತಾಡ್ಕೊಂಡು ನೋಡಿ ಕೂತಿದ್ದು ಒಂಥರ ಪಲ್ಯ ಪಾಯಸ ಮತ್ತು ಅನ್ನ ಸಾಂಬಾರು ರಸಮ್ ಕೊಟ್ಟಿದ್ದಾರೆ ಇವಾಗ. ಆಮೇಲೆ ತರಕಾರಿ ಸಾಂಬಾರು, ಅದು ಮಂಗಳೂರು ಸೌತೆಕಾಯಿ ಸಾಂಬಾರು ಅದು ಕೊಟ್ಟಿದ್ದರು. ಚೆನ್ನಾಗಿತ್ತು ಪ್ರಸಾದ. ನಿಮಗೆ ಗೊತ್ತೇ, ಎಲ್ಲರಿಗೂ ಗೊತ್ತಿರುತ್ತೆ, ಆದರೂ ಹೇಳ್ತಾಯಿದ್ದೀನಿ, ಚೆನ್ನಾಗಿರುತ್ತೆ. ಆಮೇಲೆ ಮಜ್ಜಿಗೆ ಕೊಟ್ಟರು ಲಾಸ್ಟಿಗೆ. ಮತ್ತು ಮಜ್ಜಿಗೆನೂ ಅದರೊಳಗಡೆನೇ ಹಾಕ್ಬಿಟ್ಟು ಫುಲ್ಲು ಮಿಕ್ಸ್ ಆಗಿಬಿಟ್ಟು ಎಲ್ಲ ಒಂಥರ ಇದಾಗಿಬಿಟ್ಟಿತ್ತು. ಚೆನ್ನಾಗಿತ್ತು ಒಟ್ಟಾರೆ ಪ್ರಸಾದ. ನಾವು ಅಷ್ಟು ಬೆಳಗ್ಗಿಂದ ತಿಂದಿರಲಿಲ್ಲ. ಅಷ್ಟು ತಿಂದಿದ್ದು ಏನೋ ಒಂಥರ ಖುಷಿ ಅನ್ನಿಸ್ತು. ಊಟ ಮಾಡೋದು, ಹೊಟ್ಟೆ ತುಂಬ ಊಟ ಮಾಡೋದು. ಇವಾಗಂತೂ ತುಂಬ ಚೆನ್ನಾಗಿ ಮಾಡಿದ್ರು. ಅವಾಗ ಕೆಳಗಡೆ ಕೊಡ್ತಿದ್ರು ಊಟನ, ಇವಾಗ ಟೇಬಲ್ ಸಿಸ್ಟಮ್ ಎಲ್ಲ ಮಾಡಿದ್ದಾರೆ. ಆಮೇಲೆ ಅವಾಗ ನಾವು ತಟ್ಟೆ ನಾವೇ ತೊಳಿಬೇಕಿತ್ತು, ಇವಾಗ ಹಂಗಿಲ್ಲ, ಅವರೇ ತಗೊಂಡೋಗ್ತಾರೆ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಆ ನೆಲ ಒರೆಸೋದಕ್ಕೆ ಅದಕ್ಕೆಲ್ಲ ಮಿಷಿನ್ ಇದೆ ಇವಾಗ. ಎಲ್ಲ ಫೆಸಿಲಿಟೀಸು ಚೆನ್ನಾಗಿದೆ ಇವಾಗ ಆವಾಗಿನಗಿಂತ. ತುಂಬ ಖುಷಿ. ನೋಡಿ ಇವಾಗ ಮಜ್ಜಿಗೆ ಹಾಕ್ತಾಯಿದ್ದಾರೆ. ಅದು ಬಂದು ಅಲ್ಲಿಂದ ಒಂದು ಫೋಟೋ ತೆಗೆಸ್ಕೊಂಡು ದೇವಸ್ಥಾನ ಮುಂದೆ. ಮತ್ತು ಅಲ್ಲೊಂದು ಪಾರ್ಕ್ ಇದೆ, ಪಕ್ಕದಲ್ಲೇ ಪಾರ್ಕ್. ಅಲ್ಲಿ ಮುಂದೆ ಬರ್ಬೇಕಾದ್ರೆ ನಮ್ಗೆ ಗೊತ್ತೇ ಇರಲಿಲ್ಲ, ಲೆಫ್ಟಲ್ಲಿ ಇದೇನು ಪಾರ್ಕ್ ಇದೆಯಲ್ಲ, ಒಂದು 5 ನಿಮಿಷ ಕೂತ್ಕೊಳ್ಳೋಣ ಅಂತೇಳಿ ಹೋದ್ವಿ. ಅಲ್ಲಿ ಫಿಶ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಎಷ್ಟೊಂದು ಫಿಶ್ಗಳಿತ್ತು ಅಂದರೆ ನನ್ನ ಮಗಳು ಫುಲ್ ಖುಷಿಪಟ್ಟಳು. ನೋಡಿ ಹೊರಗಡೆನೇ ಈ ಥರ ಇದೆ, ಚೆನ್ನಾಗಿದೆ. ಅಲ್ಲಿ ನಮ್ಮಮ್ಮ ಅದು ವೈಟ್ಗಿರೋ ಫಿಶ್ನ ಎಲ್ಲೋ ಸತ್ತೋಗ್ಬಿಟ್ಟಿದೆ ಅಂದ್ಕೊಂಡಿತ್ತು. ಇಲ್ಲ, ಅದು ಇರೋದೇ ಹಿಂಗೆ ವೈಟ್ ಕಲರು ಅಂತ ಹೇಳಿದೆ. ನೋಡಿ ರೆಡ್ಡು ಆಮೆ ಎಲ್ಲ ಇದೆ, ರೆಡ್ ಫಿಶ್ಶು, ವೈಟ್ ಫಿಶ್ಶು ಎಲ್ಲ ಇದ್ದಾವೆ. ಮಕ್ಕಳು ಫುಲ್ ಖುಷಿಪಟ್ಟರು. ನೀವೇನಾದರೂ ಧರ್ಮಸ್ಥಳಕ್ಕೆ ಹೋದರೆ ಅಲ್ಲಿ ಹೋಗಿ ನೋಡಿ, ಚೆನ್ನಾಗಿರುತ್ತೆ. ನೋಡಿ ಎಲ್ಲ ರೆಡ್ ಫಿಶ್ಶು ಎಲ್ಲ ಎಷ್ಟು ಚೆನ್ನಾಗಿದೆ. ಈ ಸೈಡ್ ಇಲ್ಲ, ಈ ಒಂದು ಸೈಡ್ ಮಾತ್ರ ತುಂಬ ಮೀನುಗಳಿದೆ. ಅಲ್ಲಿ ನೋಡಿ ಎಲ್ಲ ಒಂದೇ ಕಡೆ ಬಂದಿದೆ, ಎಷ್ಟು ಚೆನ್ನಾಗಿದೆ ನೋಡಿ, ಖುಷಿ ಅನ್ನಿಸ್ತು. ಹಂಗೆ ಒಂದು ಫೋಟೋ ತೆಗೆದು ಪರಿಣಿತಿದು. ಆಮೇಲೆ ಹಿಂಗೆ ಪಾರ್ಕಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಫಿಶ್ ನೋಡಿಕೊಂಡು ಬಂದ್ವಿ. ನನ್ನ ಮಗ ಫೋಟೋನೇ ತೆಗೆಸ್ಕೊಳ್ಳಲ್ಲ, ಹಂಗೂ ಅಲ್ಲಿ ಆ ಸೈಡ್ ನೋಡ್ತಿದ್ದ, ತೆಗೆಸ್ಕೊಂಡು. ನಮ್ಮಮ್ಮ ನನ್ನ ಮಗಂದು ಒಂದು ಫೋಟೋ ಇರಲಿ ಅಂತ ತೆಗೆದು. ಇದು ನೋಡಿ ಎಲ್ಲ ಒಂದು ಸೆಲ್ಫಿ ತೊಗೊಂಡು ಹಂಗೇ ಅಲ್ಲಿ ದೇವಸ್ಥಾನದ ಹತ್ರ. ಚೆನ್ನಾಗಿತ್ತು ಎಲ್ಲ ಹೋಗಿದ್ದು ಜರ್ನಿ ಚೆನ್ನಾಗಿತ್ತು, ಖುಷಿ ಅನ್ನಿಸ್ತು. ಇನ್ನೂ ಒಂದು ಸಲ ಹೋಗೋಣ ಅಂತ ಅನ್ನಿಸ್ತು, ಅಷ್ಟು ಖುಷಿ ಆಯಿತು. ಎಲ್ಲ ಮುಗಿಸ್ಕೊಂಡು ನೋಡಿ ಎಲ್ಲ ಸೆಲ್ಫಿ ತೊಗೊಂಡಿದ್ದೆ, ಇದು ಫೋಟೋಸು. ಅಜ್ಜಿ ಮೊಮ್ಮಕ್ಕಳು ನೋಡಿ ತೆಗೆಸ್ಕೊಂಡಿದ್ದಾರೆ, ಬೋಡ ಇಬ್ಬರೂ. ಚೆನ್ನಾಗಿತ್ತು. ಅಮ್ಮನ ಜೊತೆ ಹೋಗಿದ್ದು ತುಂಬ ಖುಷಿ ಅನ್ನಿಸ್ತು. ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಏಜಾದವ್ರನ್ನ ಜೊತೇಲಿ ಕರ್ಕೊಂಡೋದ್ರೆ ನಮಗೇನು ಗೊತ್ತಿರಲ್ಲ, ಹಾಗಾಗಿ ಅವ್ರು ಬಂದರೆ ಏನೋ ಒಂಥರ ಖುಷಿ ಅನಿಸುತ್ತೆ. ಹಂಗೆ ಫಿಶ್ ಎಲ್ಲ ನೋಡಿಕೊಂಡು ಬಂದ್ವಿ. ಇವರು ಪರಿಣಿತಿ ಅಂತ ಫುಲ್ ಖುಷಿಪಟ್ಟಳು. ಅಲ್ಲೆಲ್ಲ ಫಿಶ್ಗಳು ನೋಡಿ ಎಷ್ಟು ದೊಡ್ಡದಿತ್ತು ಅಂದರೆ, ಮಕ್ಕಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಚೆನ್ನಾಗಿರುತ್ತೆ ಪಾರ್ಕಲ್ಲಿ. ಅದು ದೇವಸ್ಥಾನದಿಂದ ಮುಂದೆ ಒಂದು ಸ್ವಲ್ಪ ಬಂದರೆ ಅಲ್ಲೇ ಲೆಫ್ಟಲ್ಲೇ ಇದೆ ಪಾರ್ಕು. ಅಲ್ಲಿ ಚೆನ್ನಾಗಿದೆ, ಎಷ್ಟು ವೆರೈಟೀಸು ಫಿಶ್ಗಳಿದೆ ಅಂದರೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಇವಳಂತೂ ಬ್ಲ್ಯಾಕ್ ಫಿಶ್ ಹತ್ರ ನಿಂತ್ಕೊಂಡ್ಬಿಟ್ಟು ಮಾತಾಡಿಸ್ಕೊಂಡು ಅದನ್ನೇ ನಿಂತಿರಲಿಲ್ಲ ಅಲ್ಲೇ. ನೋಡಿ ಭಯನೇ ಇಲ್ಲ ಅವಳಿಗೆ, ಹೋಗಿ ಮುಟ್ಟೋದು ಎಲ್ಲ ಮಾಡ್ತಾಯಿದ್ಲು. ಎಷ್ಟು ಚೆನ್ನಾಗಿದೆ. ಇಲ್ಲಿ ತುಂಬ ಖುಷಿಪಟ್ಟರು ಮಕ್ಕಳು, ನನಗೂ ಖುಷಿ ಆಯಿತು. ಬೇರೆ ಕಡೆ ಕರ್ಕೊಂಡು ಹೋಗೋಕ್ಕೆಲ್ಲ ಆಪ್ಷನ್ನೇ ಇಲ್ಲ. ನಾವಂದರೆ ಬಸ್ಸಲ್ಲಿ ಹೋಗಿರೋದು, ಕಾರಲ್ಲಿತ್ತು ಅಂದರೆ ಕಾರಲ್ಲಿ ಹೋಗಿದ್ದರೆ ಅಲ್ಲಿ ಬರುವಾಗ ಹೋಗ್ಬೋದಿತ್ತು. ಅಂದರೆ ಧರ್ಮಸ್ಥಳದಲ್ಲಿ ಇದ್ದಿದ್ದು ಖುಷಿ ಆಯಿತು. ಮಕ್ಕಳು ಏನಾದರೂ ಚೇಂಜಸ್ ಇರಬೇಕಲ್ಲ ಮಕ್ಕಳಿಗೆ, ಆವಾಗ ಈ ಥರ ಎಲ್ಲ ತೋರಿಸ್ಕೊಂಡು ಬಂತು ಅಂದರೆ ಅವ್ರಿಗೂ ಒಂಥರ ಖುಷಿ ಅನಿಸುತ್ತೆ. ನಾವಂತೂ ಎಲ್ಲೂ ಹೋಗಲ್ಲ ಜಾಸ್ತಿ, ಹಿಂಗೆ ಹೋದಾಗ ಈ ಥರ ಇತ್ತು, ತುಂಬ ಖುಷಿ ಆಯಿತು. ಮಕ್ಳಿಗೆ ತೋರಿಸ್ಕೊಂಡು ಹಂಗೇ ಬಂದ್ವಿ. ಇಷ್ಟು ವೀಡಿಯೋ ಮಾಡಿದ್ದು. ಥ್ಯಾಂಕ್ ಯು.